ವಿಜೇಂದ್ರ ಅವರ ಔಟ್ ಗೋಯಿಂಗ್ ಸಿಎಂ ಅನ್ನೋ ಹೇಳಿಕೆಗೆ ಮಾಜಿ ಸಚಿವ ರಾಜಣ್ಣ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ ಅಂತ ವಿಜೇಂದ್ರ ಅವರು ಬೆಳಗಾವಿಯಲ್ಲಿ ಮಾತನಾಡಿದ್ರು. ವಿಜೇಂದ್ರ ಅವರ ಮಾತಿಗೆ ರಾಜಣ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಜೇಂದ್ರ ಔಟ್ ಗೋಯಿಂಗ್ ಅಧ್ಯಕ್ಷ ಅಂತ ಹೇಳೋಣ. ಸಿದ್ದರಾಮಯ್ಯ ಈಗಾಗಲೇ ಸಿಎಂ ಆಗಿದ್ದಾರೆ, ಇನ್ನೂ ಇರ್ತಾರೆ. ಹೈಕಮಾಂಡ್ಗೆ ಹಣ ಸಂದಾಯ ಅಂತ ಹೇಳಿದ ವಿಜೇಂದ್ರ ಅವರ ಅನುಭವ ವಿಜೇಂದ್ರ ಹೇಳಿದ್ದಾರೆ ಅಂತ ಮಾಜಿ ಸಚಿವ ರಾಜಣ್ಣ ಅವರು ರಿಯಾಕ್ಟ್ ಮಾಡಿದ್ದಾರೆ. ಆಯ್ತಲ್ಲಪ್ಪ, ಅವರು ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ನಾವೇನು ಹೇಳೋಣ. ಅವರು ಕೂಡ ಬಿಜೆಪಿ ಪಾರ್ಟಿಯಲ್ಲಿ ಔಟ್ ಗೋಯಿಂಗ್ ಪ್ರೆಸಿಡೆಂಟ್ ಅಂತ ಹೇಳೋಣ ಅವರಿಗೆ. ಆದರೆ ಸಿದ್ದರಾಮಯ್ಯನವ್ರ ವಿಚಾರದಲ್ಲಿ ಔಟ್ ಗೋಯಿಂಗು ಇಲ್ಲ, ಈಗಾಗಲೇ ಇನ್ನಲ್ಲಿದ್ದಾರಲ್ಲ, ಇನ್ನಲ್ಲೇ ಈ ವಿಲ್ ಕಂಟಿನ್ಯೂ. ಮುಖ್ಯನ ಹೈಕಮಾಂಡ್ಗೆ ರಾಜ್ಯ ಕಾಂಗ್ರೆಸ್ ಹಣ ಸಂದಾಯವನ್ನು ಮಾಡ್ತಾರೆ, ಹಂಗೇನಾದ್ರು ಆಗ್ತಿದೆ ಅಂತ ಯಾರು ಹೇಳಿದ್ರು ಅದನ್ನು? ಬಿಜೆಪಿ ರಾಜ್ಯಾಧ್ಯಕ್ಷರು BY ವಿಜೇಂದ್ರ ಅವರು ಹೇಳ್ತಾರೆ. ಅವರು ಅನುಭವನ ನಮ್ಮ ಮೇಲೆ ಹಾಕೊಂಡು ಹೇಳ್ತಾರೆ. ಅವ್ರ ಅನುಭವ ಅವ್ರು ಹೇಳಿದ್ದಾರೆ. ಅವರು ಏನು ಮಾಡ್ತಿದ್ದಾರಲ್ಲ ಅದನ್ನು ಕಾಂಗ್ರೆಸ್ನವ್ರು ಮಾಡ್ತಿದ್ದಾರೆ ಅಂತೇಳಿ ಆರೋಪ. ಅದು ಅವ್ರು ಮಾಡಿರೋದ್ರಲ್ಲಿ ಎಕ್ಸ್ಪರ್ಟೈಸ್ ಅವರು ಮಾಡ್ತಾರೆ. ಅವರು ನಾವೇನು ಮಾಡುವಂಥ ಅಗತ್ಯತೆ ಏನಿಲ್ಲ ಕಾಂಗ್ರೆಸ್. ಇನ್ನು ಭೈರತಿ ಸುರೇಶ್ ಅವರು ಕೂಡ ಟಾಂಗ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಔಟ್ ಗೋಯಿಂಗ್ ಸಿಎಂ ಅಂತ ಹೇಳಿದ ವಿಜೇಂದ್ರಗೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರಗೆ ಸಚಿವ ಭೈರತಿ ಸುರೇಶ್ ಟಾಂಗ್ ನೀಡಿದ್ರು. ವಿಜೇಂದ್ರ ಇನ್ಕಮಿಂಗ್ ಮುಖ್ಯಮಂತ್ರಿನಾ ಅಂತ ವ್ಯಂಗ್ಯವಾಗಿ ಪ್ರಶ್ನೆ ಮಾಡಿದ್ರು. ವಿಜೇಂದ್ರ ಜ್ಯೋತಿಷ್ಯ ಹೇಳುವವರ, ಅವರ ತಟ್ಟೆ ನೋಡ್ಲಿ. ಒಂದೆಡೆ ಅಶೋಕ್, ಮತ್ತೊಂದು ಕಡೆ ಯತ್ನಾಳ್ ಮಾತನಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ವಿಜೇಂದ್ರಗೆ ಸಚಿವ ಭೈರತಿ ಸುರೇಶ್ ತಿರುಗೇಟ್ ಕೊಟ್ಟಿದ್ದಾರೆ. ಸಿಎಂ ಅಂತ ಹೇಳ್ತಾ ಇರುವಂತದ್ದು ಸರ್, ಸಿದ್ದರಾಮಯ್ಯನವರು ಔಟ್ ಗೋಯಿಂಗ್ ಸಿಎಂ ಈಗ ಅಂತ ಹೇಳ್ತಾ ಇದ್ದಾರೆ ವಿಜೇಂದ್ರ ಅವರು. ವಿಜೇಂದ್ರ ಇನ್ಕಮಿಂಗ್ ಸಿಎಂ ವಿಜೇಂದ್ರ ಇಸ್ ಇನ್ಕಮಿಂಗ್ ಸಿಎಂ ಫಾರ್ ದಿ ಕರ್ನಾಟಕ ಸ್ಟೇಟ್. ಭವಿಷ್ಯ ಹೇಳೋರ ಅವರು? ಭವಿಷ್ಯ ಹೇಳ್ತಾರೆ ವಿಜೇಂದ್ರ ಅವರು. ಫಸ್ಟು ಅವರು ತಟ್ಟೆಯಲ್ಲಿ ಬಿದ್ದಿರುವಂಥ ಹೆಗ್ಡಾನ ಎತ್ತಕ್ಕೆ ಕೇಳಿ. ಡೈಲಿ ಪಾಪ ಅವರು ಒಂದು ಕಡೆ ಅಶೋಕ್ ಅವ್ರ ಗ್ರೂಪು, ಒಂದು ಕಡೆ ಯತ್ನಾಳ್ ಅವ್ರ ಗ್ರೂಪು, ಒಂದು ಕಡೆ ಇವ್ರ ಗ್ರೂಪ್. ಸುಮ್ಮನೆ ಬೈಕ್ ಬಂದಂಗೆಲ್ಲ ಮಾತಾಡೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.